ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ ಬೇಕು. 14ನೇ ದಿನದ ಸಂತ್ರಸ್ತರ ಹೋರಾಟಕ್ಕೆ, 14ನೇ ದಿನದ ಸಂತ್ರಸ್ತರ ಹೋರಾಟಕ್ಕೆ ಅಯ್ಯಯ್ಯೋ 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 ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಒಂದೇ ಮಾತರಂ, ಒಂದೇ ಒಂದೇ. बोलो भारत माता की, बोलो भारत माता की. ಎಲ್ಲರಿಗೂ ನಮಸ್ಕಾರ. ಹುನಗುಂದ ತಾಲೂಕಿನ ಬಿಸ್ನಾಳಕೊಪ್ಪ, ಇದ್ದಲಿಗೆ, ಕಮದ, ತಡಿಯಾಳ, ಅನಕಟ್ಟಿ, ಕೆಸರಪೆಂಟಿ, ವರಗೋಡದಿನ್ನಿ, ಕೆಂಗಲ್, ಕಡಪಟ್ಟಿ, ಕಟ್ಗಲ್ ಮತ್ತು ಎಮ್ಮೆಟ್ಟಿ ಗ್ರಾಮಗಳು 2007ರಿಂದ ಹಿನ್ನೀರು ಹಾಗೂ ಪ್ರವಾಹ ಬಾಧೆಯಿಂದ ನಿರ್ವಸಿತರಾಗಿ 18-19 ವರ್ಷಗಳಿಂದ ಅಭದ್ರ ಮತ್ತು ಅತಂತ್ರ ಸ್ಥಿತಿಯಲ್ಲಿ ವಾಸಿಸುತ್ತಿದ್ದೇವೆ. ರಾಜ್ಯದ ಎಲ್ಲ ಯೋಜನಾ ಸಂತ್ರಸ್ತರಲ್ಲಿ ಅತಿ ದೀರ್ಘಕಾಲದ ಅತಿ ಹೆಚ್ಚಿನ ಬವಣೆ ಅನುಭವಿಸಿದ್ದವರಾಗಿದ್ದೇವೆ. ನಮ್ಮದಲ್ಲದ ತಪ್ಪಿಗೆ ಜೀವಾವಧಿ ಶಿಕ್ಷೆಗೂ ಅಧಿಕವಾದ ಘೋರ ಶಿಕ್ಷೆ ಅನುಭವಿಸುತ್ತಿದ್ದೇವೆ. ಪುನರ್ವಸತಿ ಕೇಂದ್ರಗಳಲ್ಲಿ 1 ಗುಂಟೆ ವಿಸ್ತೀರ್ಣದ ನಿವೇಶನ ಹಕ್ಕುಪತ್ರಗಳನ್ನು ಕೆಲವರಿಗೆ ವಿತರಿಸಲಾಗಿದೆ. ಇನ್ನೂ ಹಲವರಿಗೆ ಹಕ್ಕುಪತ್ರ ನೀಡುವುದು ಬಾಕಿ ಇದೆ. ಮನೆ ಕಟ್ಟಿಸಿಕೊಂಡು ವಾಸಿಸಲು ಎಲ್ಲ ಪುನರ್ವಸತಿ ಕೇಂದ್ರಗಳಲ್ಲಿ ವಿದ್ಯುತ್ ಮತ್ತು ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸಲಾಗಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ 666 ಜನ ಸಂತ್ರಸ್ತರ ಸಹಿಯೊಂದಿಗೆ 12/9/2024ರಂದು ಸಲ್ಲಿಸಿದ ಮನವಿಯನ್ನು ಮೇಲಿನಿಂದ ಕೆಳಕ್ಕೆ ತಳ್ಳುತ್ತಾ ಕೊನೆಗೆ ಆಲಮಟ್ಟಿಯ ಪುನರ್ವಸತಿ ಅಧಿಕಾರಿಗಳಿಗೆ ತಲುಪಿಸಲಾಗಿ ಈವರೆಗೂ ಯಾರಿಂದಲೂ ಯಾವುದೇ ಪ್ರತಿಕ್ರಿಯೆ, ಪರಿಹಾರ ದೊರೆತಿಲ್ಲ. ಸಂತ್ರಸ್ತರ ಚೂರು ಚೂರಾದ ಬದುಕಿಗೆ ಯಾವುದೇ ಹಂತದಿಂದ ಸಹಾನುಭೂತಿ, ಸಾಂತ್ವನ, ಪರಿಹಾರ ದೊರೆಯುತ್ತಿಲ್ಲ. ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೇವೆ. ಪುನರ್ವಸತಿ ಅಧಿಕಾರಿಗಳು ಆಲಮಟ್ಟಿ ಹಾಗೂ ನಾರಾಯಣಪುರ ಇವರಿಂದ ಮಾಹಿತಿ ಹಕ್ಕು ಅಧಿನಿಯಮ ಪಡೆದ ಮಾಹಿತಿಯನ್ನು ಕ್ರೋಢೀಕರಿಸಲಾಗಿ 11 ಪುನರ್ವಸತಿ ಕೇಂದ್ರಗಳಲ್ಲಿ ಒಟ್ಟು 3460 ಸಂತ್ರಸ್ತ ಕುಟುಂಬಗಳ ಪುನರ್ವಸತಿಗೆಂದು 15,500 ವಸತಿ ನಿವೇಶನಗಳನ್ನು ಸುಮಾರು 750 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಂಡು ನಿವೇಶನ ತಯಾರಿಸಲಾಗಿದೆ. ಎಲ್ಲ ಅರ್ಹ ಸಂತ್ರಸ್ತರಂದರೆ 3,460 ಸಂತ್ರಸ್ತ ಕುಟುಂಬಗಳಿಗೆ ತಲಾ 1 ನಿವೇಶನದಂತೆ ಹಂಚಿಕೆ ಮಾಡಿದ ನಂತರವೂ 12,000ಕ್ಕೂ ಹೆಚ್ಚು ವಸತಿ ನಿವೇಶನಗಳು ಖಾಲಿ ಉಳಿಯಲಿವೆ. ಈಗ ವಿತರಿಸಲಾಗುತ್ತಿರುವ 1 ಗುಂಟೆ ನಿವೇಶನಗಳು ಕೃಷಿ ಕುಟುಂಬಗಳಿಗೆ ಚೊಕ್ಕ ಜೀವನ ನಡೆಸಲು ಸಾಕಾಗದಷ್ಟು ಚಿಕ್ಕದಾಗಿವೆ. ದವಸ ಧಾನ್ಯ, ಕೃಷಿ ಸಲಕರಣೆ, ಯಂತ್ರೋಪಕರಣ, ಹೊಟ್ಟು ಮೇವು, ಸೌದೆ ಇತ್ಯಾದಿ ಸಾಮಗ್ರಿ ಸಂಗ್ರಹಣೆಗೆ, ಜಾನುವಾರು ಸಾಕಾಣಿಕೆಗೆ, ಕೊಟ್ಟಿಗೆ ನಿರ್ಮಾಣಕ್ಕೆ, ಕಾಂಪೋಸ್ಟ್, ಎರೆಹುಳು ಗೊಬ್ಬರ, ಜೈವಿಕ ಅನಿಲ ಘಟಕ, ಮಳೆ ನೀರು ಕೊಯ್ಲು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಶೌಚಾಲಯ ಮತ್ತು ಸೆಪ್ಟಿಕ್ ಟ್ಯಾಂಕ್ ನಿರ್ಮಾಣಕ್ಕೆ ಈ 1 ಗುಂಟೆ ನಿವೇಶನಗಳು ಸಾಲದಾಗುತ್ತವೆ. ಇದರಿಂದ ಆಧುನಿಕ ವ್ಯವಸ್ಥೆಗಳೊಂದಿಗೆ ಮಾದರಿ ಗ್ರಾಮಗಳನ್ನಾಗಿ ನಿರ್ಮಿಸಲು ಸಾಧ್ಯತೆ ಇರುವ ಎಲ್ಲ ಪುನರ್ವಸತಿ ಕೇಂದ್ರಗಳು ಅವ್ಯವಸ್ಥೆ ಮತ್ತು ಅನಾನುಕೂಲಗಳ ಆಗರವಾಗುತ್ತವೆ. ಎಲ್ಲೆಂದರಲ್ಲಿ ಜಾನುವಾರುಗಳನ್ನು ನಿಲ್ಲಿಸುವುದು, ತಿಪ್ಪೆ ಹಾಕುವುದು, ಬಯಲು ಶೌಚಾಲಯಕ್ಕೆ ಮೊರೆ ಹೋಗುವುದು ಅನಿವಾರ್ಯವಾಗಿ ಕಿಷ್ಕಿಂದೆಯಂಥ ವಾತಾವರಣ ನಿರ್ಮಾಣವಾಗಿ ಅಸ್ವಚ್ಛತೆ ಮತ್ತು ಅನಾರೋಗ್ಯಕ್ಕೆ ಎಡೆಮಾಡಿಕೊಡುತ್ತವೆ. ಪ್ರತಿ 5 ನಿವೇಶನಗಳಲ್ಲಿ ಸುಮಾರು 4 ನಿವೇಶನಗಳು ಖಾಲಿ ಬಿದ್ದು ಇಲ್ಲಿ ಮುಳ್ಳು ಪೊದೆಗಳು ಬೆಳೆದು ವಿಷಜಂತುಗಳು, ಅಪಾಯಕಾರಿ ಪ್ರಾಣಿಗಳು ಆಶ್ರಯ ತಾಣವಾಗುವುದು, ಅನೈತಿಕ ಚಟುವಟಿಕೆಗಳಿಗೆ ಇಂಬು ನೀಡಬಹುದು, ಬಲಾಢ್ಯರ ಪಾಲಾಗಬಹುದು. ಉಲ್ಲೇಖ 3ರನ್ವಯ ದಿನಾಂಕ 16/12/2024 ಬೆಳಗಾವಿ ಅಧಿವೇಶನದಲ್ಲಿ ಹುನಗುಂದ ಮತಕ್ಷೇತ್ರದ ಶಾಸಕರು ವಿಷಯ ಪ್ರಸ್ತಾಪಿಸಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಬಗ್ಗೆ ಮತ್ತೊಂದು ಸಭೆ ಕರೆದು ಕೂಲಂಕುಷವಾಗಿ ಪರಿಶೀಲಿಸುವುದಾಗಿ ಸಭೆಗೆ ತಿಳಿಸಿರುತ್ತಾರೆ. ಈ ಕಾರಣಕ್ಕಾಗಿ ವಿಷಯ ಮತ್ತೆ ನೆನಗುದಿಗೆ ಬಿದ್ದಿದ್ದು ವಿಷಯ ಈಗ ಮುಖ್ಯಮಂತ್ರಿಗಳ ಅಂಗಳದಲ್ಲಿದೆ. ಅಧಿಕಾರಿಗಳ ನಿರ್ಲಿಪ್ತತೆಗೆ ಇದು ಮತ್ತೊಂದು ನೆವವಾಗಿದೆ. ಪ್ರಯುಕ್ತ ಕೂಡಲೇ ಪ್ರತಿ ಅರ್ಹ ಸಂತ್ರಸ್ತ ಕುಟುಂಬಕ್ಕೆ 1 ಗುಂಟೆಯ ಬದಲಾಗಿ 4 ಗುಂಟೆ ನಿವೇಶನ ಹಂಚಿಕೆ ಮಾಡುವ ನಿರ್ಧಾರ ಮತ್ತು ಸೂಕ್ತ ಸರ್ಕಾರಿ ಆದೇಶ ಹೊರಡಿಸಲು ಹಾಗೂ ಇತರೆ ಎಲ್ಲ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲು ವಿನಂತಿಸುತ್ತೇವೆ. ಈಗ ನಾವು ಯಾರ ಅಧಿಕಾರಿಗಳನ್ನು ಭೇಟಿಯಾದಾಗ
ಪ್ರಸ್ತುತ ನಿಯಮಾವಳಿಗಳ ಪ್ರಕಾರ ಮತ್ತು ಮಾನದಂಡಗಳ ಪ್ರಕಾರ ಹೆಚ್ಚಿನ ವಿಸ್ತೀರ್ಣದ ನಿವೇಶನ ನೀಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ನಿಯಮಾವಳಿಗಳ ತಿದ್ದುಪಡಿ ಮಾಡಲು ಕೇಳ್ತಿದ್ದೇವೆ ಹೊರತು ಈಗಿರುವ ನಿಯಮಾವಳಿಗಳಲ್ಲಿ ನಮಗೆ 4 ಗುಂಟೆ ಕೊಡಲಿ ಅಂತ ಕೇಳ್ತಾ ಇಲ್ಲ. ನಿಯಮಾವಳಿಗಳಲ್ಲಿ ತಿದ್ದುಪಡಿ ಮಾಡಲು ಮತ್ತು ಹೆಚ್ಚಿನ ವಿಸ್ತೀರ್ಣದ ನಿವೇಶನ ನೀಡಲು ಅವಕಾಶವಾಗುವಂತೆ ನಿಯಮಾವಳಿಗಳಲ್ಲಿ ಸೂಕ್ತ ಬದಲಾವಣೆ ಮಾಡಲು ವಿನಂತಿ ಮಾಡಿ. ಈಗಾಗಲೇ ಸಂತ್ರಸ್ತರಿಗೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಆಧಾರದ ಮೇಲೆ ಪರಿಹಾರ ನೀಡಿದ್ದು ಈಗ ನೀಡುವ ನಿವೇಶನಗಳೇ ಎಕ್ಸರೇಷಿಯೇ ಆಗಿದೆ. ಸಂತ್ರಸ್ತರು ಹೆಚ್ಚಿನ ಗಾತ್ರದ ನಿವೇಶನ ಕೇಳಲು ಅರ್ಹರಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಹೊಸ ಪ್ಲಾಟ್ ಕೇಳಾಕತ್ತೀರಿ, ಅದು ಕೇಳಾಕತ್ತೀನಿ ನಾನು. ಈ ಮಾತು ಅಲ್ಲಿ ಹೋಗಿ ಸೆಟ್ ಹಾಕೋರ ಅವ್ರಿಗೆ ಪರಿಹಾರ ಏನು ಅವ್ರಿಗೆ ಬಾಡಿಗೆ ಕೊಡ್ಬೇಕು ಕೊಡಿಸ್ತೀವಿ. ಅವ್ರಿಗೆ ಇನ್ನೊಂದು ತಿಂಗಳು 2 ತಿಂಗಳು ಟೈಮ್ ತಗೋತೀವಿ. ತಗೊಂಡು ಬೇಕಾದ್ರೆ ಈಗ ರಿಪೇರಿ ಮಾಡಿಸಿ ಇಲ್ಲೇ ಕೊಡ್ತೀವಿ. ಇಲ್ಲಿದ್ರೆ ಎದ್ಕೊಂಡು ನೀವು ಮನೆಗೆ ರೊಕ್ಕ ಕಟ್ಟ ಕೊಡ್ತೀವಿ. ನೀವು ಮನೆ ಕಟ್ಕೊಂಡು ಹೋಗ್ಬಿಡ್ರಿ. ಆಯ್ತು ನೋಡ್ರಿ, ಈಗ ಟೆಂಪ್ರರಿ ರಿಪೇರಿ ಮಾಡಿಕೊಡೋದು. ಆಮೇಲೆ ಆರ್ಸಿ ಸೆಂಟರ್ದೊಳಗೆ ಈಗೇನೋ ಎಷ್ಟು ಕುಟುಂಬಗಳು ಅದಾವ ಸರ್, ಅಷ್ಟು ಸೆಂಟರ್ಗ ಅಲ್ಲಿ ಬಯಲು ಜಾಗ ಅದು ಪತ್ರ ಕೊಲಾರ್ದು ಅಲ್ಲಿ ಜಾಗ ಇರ್ತಾವ್ರ. ಎಲ್ಲರೂ ಅಲ್ಲಿವರೆಗೆ ನಾವು ನಮ್ಗೆ ಮನೆ ಮಾಡ್ಕೊಳಕ ಮುಂದೆ ಹಕ್ಕುಪತ್ರ ಕೊಟ್ಟಾಗ ಮೂಲಭೂತ ಸೌಕರ್ಯ ಕೊಡಲಾರ ಪ್ರಸಂಗಿಲ್ಲ. ನೋಡಿ ಸರ್, ಅದು ಬೇಕಾ ಸರ್. ಈಗ ನಾವು ಹಕ್ಕುಪತ್ರ ಅಂತೂ ವಿತರಣೆ ಮಾಡಿಸ್ತೀನಿ. ನೀವು ಸೈಡ್ ಅಂತೂ ಇಲ್ಲೇ ರಿಪೇರಿ ಮಾಡಿಸ್ಕೊಡ್ತೀವಿ. ವಾಟರ್ ಸಪ್ಲೈ ಅದನ್ನು ಮಾಡ್ಬೋದಮ್ಮ. 1 ತಿಂಗಳು ಬೇಕಾ? ಎಲ್ಲ ಮುಗಿಯಕ್ಕೆ 1 ತಿಂಗಳು ಆಗುತ್ತಾ? ಅದು ಕರೆಕ್ಟ್ ಹೇಳ್ರಿ. ಅಂದ್ರೆ ಇನ್ನ ಹೆಚ್ಚಿಗೆ ಸಾಹೇಬ್ರು ಸರ್, ನಾವು ಶೆಡ್ ಹಾಕೊಳ್ಬೇಕಾದ್ರೆ ಓಪನ್ ಸ್ಪೇಸ್ ನಲ್ಲಿ ಹಾಕೊಳ್ಬೇಕು. ನಾವು ಹಾಕೊಂಡು ದಂಡಿಗೆ ಹೋಗಿದ್ದೆ ಸರ್. ಆಮೇಲೆ ಸ್ಕ್ಯಾಟರ್ಡ್ ಅಲಾಟೇಷನ್ ಆಗಿರ್ತೈತಿ. ನೀವು ಬೆಳಿಬೇಕಾದ್ರೆ ಹಾಕಿದ್ರೆ ಸ್ವಚ್ಛ ಸರ್, ನಮ್ಮ ಸಾಮಾನ್ಯ ಕೊಡಕ್ಕೂ ಫೆಸಿಲಿಟಿ ಕೊಡಕ್ಕೂ ನಮ್ಗೆ ತೊಂದರೆ ಮಾಡ್ತೀವಿ. ಅದಕ್ಕೆ ನಮ್ದು ನಮ್ದು ಏನು ಕ್ರಿಯಾ ಯೋಜನೆ ಅನುಮೋದನೆ ಆತಂದ್ರೆ ಸರ್, ಇಮಿಡಿಯೇಟಾಗಿ ಪೈಪ್ ರಿಪೇರ್ ಮಾಡಕ್ಕೆ ಯಾರು ಎಲ್ಲ ಹೋಗ್ತಾರೆ ಅದಕ್ಕೆ ಡೈರೆಕ್ಟ್ ಏನು ಹೇಳ್ಕೊಟ್ಬಿಡ್ತೀವಿ ನಾವು. ಅದೇ ಎಷ್ಟು ದಿವಸ ಟೈಮ್ ಬೇಕೀಗ? 1 ತಿಂಗಳ ಎಲೆಕ್ಟ್ರಿಸಿಟಿ ಬರ್ರಿ ಮಾಡಿ ಮ್ಯಾಪ್ ಮಾಡಿ ಅವ್ರಿಗೆಲ್ಲ ಕೊಟ್ಟಿವಿ ಸರ್. ಎಲ್ಲಿ ಎಸ್ಕಾಂದವರಿಗೆಲ್ಲ ಕೊಟ್ಟಿದ್ದೀವಿ ಸರ್. ಈಗ ಟೆಂಪ್ರರಿ ಇಲ್ಲಿ ಇದ್ದಲ್ಲಿ ಇಲ್ಲೇ ಸರ್ ಪರ್ಮನೆಂಟ್ ಸ್ಟೇಷನ್ ಸಲುವಾಗಿ ಸಬ್ ಸ್ಟೇಷನ್ಗೆ ಕೊಟ್ಟಿದ್ದೀವಿ ಸರ್. ಮ್ಯಾಪ್ ಮಾರ್ಕ್ ಮಾಡಿ ಈ ಜಾಗದಲ್ಲಿ ಮಾಡಬೇಕು ಅಂತ ಅವರು ಪ್ರೊಸೆಸ್ ನಲ್ಲಿ ಇದ್ದಾರೆ ಸರ್. ಅವರು ಆದ್ರೆ ಅದಾಗಿ ಎಲ್ಟಿ ಲೈನ್ ಆಗ್ಲಿಕ್ಕೆ 3 ವರ್ಷ ಹೋಗ್ತದೆ ಅಂತ ಹೇಳಿ ಟೆಂಪ್ರರಿಗೆ ಈಗ ಮತ್ತೂ ಅದನ್ನು ಪರ್ಸೆಂಟ್ ಅದೇ ಟೆಂಪ್ರರಿ ಕೊಡೋದಕ್ಕಂತೂ ಸಿದ್ಧತೆ ಮಾಡ್ಕೊಡ್ರಿ. ಅಷ್ಟು ಮಾಡ್ಕೊಡ್ರಿ. ಈಗ ಯಾಕಂದ್ರೆ ನೀವು ಆ ಸ್ಟೇಷನ್ ಪ್ರಪೋಸಲ್ ಆಗಿದ್ದು ಸ್ಯಾಂಕ್ಷನ್ ಆಗಿದ್ದು ನಾ ಹೇಳಕತ್ತೀನಿ. ಸ್ಯಾಂಕ್ಷನ್ ಅಲ್ಲ ಮಾತಾಡೋದು ಬೇಡ. ಪ್ರಪೋಸಲ್ ಐತಿ, ನೋಡೋಣ ಅದನ್ನ. ಅದರ ಸಲುವಾಗಿ ಏನೈತಿ, ಜಾಗ ಬೇಕಂದ್ರೆ ಅಂದ್ರ 1-2 ಕೂರ್ ಹೊಲದ ಜಾಗ ಇಲ್ಲೇ ಅದು ಸುಡ್ಗಾಡಿ ಮಾಡಿದ್ರು ಊರಾಗ. ಆ ಜಾಗ ಏನೈತಿ ಕರೆಂಟಿನ ಸ್ಟೇಷನ್ ಅಂತೇಳಿ ಮಾಡ್ಕೊಂಡು ಮತ್ತು ಕಬ್ದತ್ ಗ್ರಾಮದವ್ರನ್ನ ನಮ್ಮ ಊರಿರೋ ಎಲ್ಲರೂ ಒಪ್ಪಿಗೆ ಮಾಡ್ಕೊಂಡು ಅದಕ್ಕೆ ಜಾಗ ಖಾಲಿ ಮಾಡಿಕೊಂಡು ಆ ಸ್ಟೇಷನ್ ಇಲ್ಲೇ ಮಾಡ್ಬೇಕು ಅನ್ನುವಂಥದ್ದು ಒಂದು ದಾರಿ ಹುಡುಕಿದ್ರು ನಮ್ಮ ಹಿರಿಯರು. ಆದ್ರೆ ಅದ್ರ ಬಗ್ಗೆ ಇನ್ನೂ ಕೆಲಸ ಎಲ್ಲಿಗೆ ಬಂತು ಎಲ್ಲಿಗಿಲ್ಲ ನಮಗೆ ಗುರುತಿಲ್ಲ. ಅಲ್ಲ, ಅದು ಪ್ರಪೋಸಲ್ ಇನ್ನೂ ತನ ಅದು ಅನುಮೋದನೆ ಟೆಂಪ್ರರಿ ಮೊದಲು ಇಟ್ಕೊಡ್ರಿ. ಅಲ್ಲ, ಟೆಂಪ್ರರಿ ಅಂತೂ ಈಗ ಎಳೆದು ಕೊಡೋದಕ್ಕೆ ನಾವು ರೆಡಿ ಮಾಡಿ ವ್ಯವಸ್ಥೆ ಮಾಡ್ಕೊಂಡು ಅದು ಮಾಡ್ಕೊಡ್ತೀವಿ.
ಅಲ್ಲ ಈ ಒಂದೊಂದು ಸಡ್ಡಿಂದು ಹೇಳಿದಿಲ್ಲ, ಸಡ್ಡಿಂದು ಕೂಡ ಈಗ ನಾವು ತಕ್ಷಣ ಜಿಲ್ಲಾ ಅಧಿಕಾರಿಗಳ ಹತ್ರ ಅದನ್ನ ರಿಪೇರಿ ಮಾಡಿ ಕೊಡೋದಕ್ಕೆ ನಾವು ಈಗ ಆದೇಶ ಕೊಡ್ತೀವಿ, ಅವ್ರು ಮಾಡಿಕೊಡ್ತಾರೆ. ಸಡ್ ರೆಡಿ ಮಾಡಿಸ್ಕೊಡ್ತೀವಿ. ಅಲ್ಲ ಶೆಡ್ ಇಲ್ಲೇ ರೆಡಿ ಮಾಡಿಸ್ಬೇಕು, ಅಲ್ಲಿ ಹೋಗ್ಬೇಕಪ್ಪ ಹೇಳಿ. ನೀವು ಎಲ್ಲೇ ಅಲ್ಲೇ ಹೋಗ್ತಿರೋದು ಅಲ್ಲೇ ಹೋಗ್ಬಿಡ್ರಿ. ನಾವು ಅಷ್ಟೊಳಗೆ ನಿಮ್ಗೆ ಹಕ್ಕುಪತ್ರ ವಿತರಣೆ ಮಾಡಿಸ್ತೀವಿ, ಹಕ್ಕುಪತ್ರ ವಿತರಣೆ ಮಾಡಿಸ್ತೀವಿ. ಸರ ಈಗ ಆಲ್ರೆಡಿ ಹಕ್ಕುಪತ್ರ ಕೊಟ್ಟಲ್ಲ ಸಾಹೇಬ್ರ, ಕುಟುಂಬದ ಮುಖ್ಯಸ್ಥರ ಅದಲಿ ಬದಲಿ ಕೊಟ್ಟಾರ. ಈಗ ಒಂದು ಕುಟುಂಬದಾಗ 4 ಮಂದಿಗೆ ಹಕ್ಕುಪತ್ರ ಕೊಡ್ಬೇಕಾಯ್ತು, ಒಬ್ಬಗ ಒಂದು ಕೊಟ್ಟಾರೆ, ಒಬ್ಬಗ ಒಂದ ಕೊಟ್ಟಾರೆ. ಆಮೇಲೆ ಇನ್ನೊಂದು ಹಕ್ಕುಪತ್ರ ಮನಿಗೆ ಹಚ್ಚ ಕೊಡ್ಬೇಕಾಗಿ ಕೊಟ್ಟಾರೆ. ಬದಲಾವಣೆ ಆಗ್ಯಾವ ಅಂತ ಹೇಳ್ತಾರೆ ತಕ್ಷಣ. ನಿಮ್ ತಕ್ಷಣ ಹೆಂಗಾಗತ್ತದು ಸರ್ ಅವ್ರು ಶೆಡ್ ಇಲ್ಲಿ ಬೇಡ, ಆ ಕಡೆ ಹೊಸ ಪ್ಲಾಟಿಗೆ ಕೊಡೋಣ. ಆಯ್ತು, ನೀವು ಅಲ್ಲೇ ಅಂದ್ರೆ ಹೊಸ ಪ್ಲಾಟ್ನಾಗ ಹಾಕಿ ಕೊಟ್ಬಿಡ. ಅಲ್ಲೇ ಹಾಕಿ ಕೊಟ್ಬಿಡ್ರಿ ಆ ಕಡೆ. ಪ್ಲಾಟ್ನಾಗ ಹಾಕಿ ಈಗ ನಮ್ಮ ಶೆಡ್ ಉಷ್ಟು ಕಿತ್ತು ಆ ಕಡೆ ಮಾಡ್ಬಿಡೋದು ಈಗ. ಇಲ್ಲ ಸರ್, ಅಷ್ಟಾಗ ಹಕ್ಕುಪತ್ರನ ಕೊಡ್ತೀವಿ ಸರ್. ಆಮೇಲೆ ಕೇಳಿಲ್ಲ ನಿಮ್ಗ ಈಗ ತಕ್ಷಣ ನೀವು ಮನೆ ಕಟ್ಕೋತೀರಿ ಅಂದ್ರೆ ಯಾರು ಹಕ್ಕುಪತ್ರ ತಗೊಂಡು ಅವ್ರಿಗೆ 1.5 ಲಕ್ಷ ರೂಪಾಯಿ ನಾವೀಗ ಅನುದಾನ ನಾವು ಕೊಡಕ್ಕೆ ರೆಡಿ ಇದ್ದೀವಿ. ಅವ್ರು ಮನೆ ಕಟ್ಕೋಬಹುದು. ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಈ ಕೆಲವಷ್ಟು ಮಂದಿ ಎಷ್ಟು ತಗೊಂಡ್ರಿ, ಎಷ್ಟು ತಗೊಂಡಿಲ್ಲ, ಅವ್ರಿಗೆ 1.5 ಲಕ್ಷ ರೂಪಾಯಿ ನಾವು ಅನುದಾನ ಕೊಡೋದಕ್ಕೆ ನಾವು ಮನೆ ಕಟ್ಟಿ ಆದ್ಮೇಲೆ ನಾವು ದುಡ್ಡು ಕೊಡ್ತೀವಿ. ಮನಿ ಕಟ್ಕೊಳ್ಳಾಕ ನೀರ್ ಬೇಕು, ಕರೆಂಟ್ ಬೇಕು. ಅದನ್ನೇ ಹೇಳಿದ್ವಲ್ಲ, ಈಗ ಅದು ಇರ್ಲಾರ್ದ ಮನಿ ಕಟ್ಟಕಂಕರ ಆಗೋದು. ಈಗ ಹೇಳಿದ್ರಲ್ಲ, ಈಗ ಅದು ಟೆಂಪ್ರರಿ, ಈಗ ಇಲೆಕ್ಟ್ರಿಕ್ ಮಾಡಕ್ಕೆ ಟೆಂಪ್ರರಿ ಈಗ ಅದನ್ನ ತಯಾರು ಮಾಡ್ಕೊಂಡಿ ನಾವು ಅದನ್ನು ಮಾಡ್ಕೊಡ್ತೀವಿ. ಆಮೇಲೆ ವಾಟರ್ ಸಪ್ಲೈ ಇತ್ತು. ನಾವು ಈಗ ಆಗಲೇ ಅದು ಎದ್ರಾಗ ಕರೆದಿರಮ್ಮ ವಿತರಣಾ ವ್ಯವಸ್ಥೆ ಏನೈತೆ ಸರ್, 26 ಲಕ್ಷ ಟೆಂಡರ್ ಆಗಿದೆ ಸರ್. ಸತೀಶ್ ಮೇಟಿ ಅನ್ನೋ ಈಗ ನಾವು ರೋಡ್ಗಳು ತೋರಿಸ್ಬೇಕು ಸರ್. ಮೀನ ನಾವೆಲ್ಲ ಟೇಲ್ ಎಂಡ್ ಕನೆಕ್ಷನ್ಸ್ ಅದ ಇರ್ಲಾದ ರೋಡಿಗೆ ಸರ್. ಈಗ ಮೀನು ಮೊದಲೇನು ಹಾಕಿದ್ದೇನೆ ಡಿಸ್ಟ್ರಿಬ್ಯೂಷನ್ ಐತೆ, ಅದಕ್ಕೆ ಮೇಂಟೆನೆನ್ಸ್ ಪ್ರೋಗ್ರಾಮ್ ಇಟ್ಕೊಂಡು ಸರ್ ಎಸ್ಟಿಮೇಟ್ ಆಗಿದೆ ಸರ್. ಅದನ್ನ ಮಾಡಿ ಎಲ್ಲ ಕೊಟ್ಕೋತ ಅದು ಫಸ್ಟ್ ಪ್ರಯಾರಿಟಿ. ಫಸ್ಟ್ ಈಗ ಮನಿ ಕಟ್ಟಿಕೊಂಡು ಯಾರು ಪ್ರಾರಂಭ ಮಾಡ್ತಾರೋ ಅವ್ರಿಗೆ ಫಸ್ಟ್ ಅವ್ರು ಕೊಡ್ತೀವಿ, ಪ್ರಯಾರಿಟಿ ಬೇಕು ಕೊಡ್ತೀವಿ. ಜನರೆಲ್ಲ ಮಾಡ್ಕೊತೀವಿ. ಈಗ ಏನೈತೆ ಗೊತ್ತಂದ್ರೆ ಹಳ್ಳಿಗೆ ಮನಿ ಕಟ್ಕೊಂಡವ್ರು 10-20 ಸಾವಿರ ರೂಪಾಯಿ ವಯರ್ ಹಾಕೊಂಡು ಚರಂಡಿ ತೊಗೊಂಬಂದ್ ಕಾಡ್ ಮನಿ ಕಟ್ಕೊಂಡಾರ. ಅವ್ರ ಅನುಕೂಲ ಇದ್ದವ್ರು ಮಾಡ್ಕೊ, ಅನುಕೂಲ ಇಲ್ಲಾರ್ದವ್ರು ಹೆಂಗ್ ಮಾಡ್ಕೋಬೇಕು? ಇನ್ನೂ ಒಂದ್ಸರ ಈಗ ನೀವು KBಗೆ ಏನ ಐತಲ್ಲ, ಅದು ಟೇಷನ್ ಪಾಷನ್ ಇಕ್ಕಟ್ಟಾಗೋದಕ್ಕೆ ತಾತ್ಕಾಲಿಕವಾಗಿ ಅವ್ರಿಗೆ ಕರೆಂಟ್ ಬೇಕಾಗಲ್ಲ. ಅದ್ರ ವಿಷಯ ಕುರಿತು ಚರ್ಚೆ ಆಗೈತಿ ಮೊನ್ನೆ, ಸಾರಿ ನಿನ್ನೆ ಆಗೈತಿ. ಅದನ್ನು ಪ್ರೊಸೆಸ್ ಸರ್. ಟೇಷನ್ ಏನ್ ನಮ್ಮ ಊರಿಗೆ ಐತೋ ಇಲ್ಲೋ, ಅದು ಡಿಪೋ ಇಲ್ಲಿಗೆ ಮಾಡಿದ್ರಿ, ಅದು ಇದ್ದಲಿಕ್ಕೆನ ಸ್ಟೇಷನ್ ರೀ ಎಷ್ಟು ಸ್ಟೇಷನ್ ಮಂಜೂರಿ ಆಗೈತೆ, ಹೌದಾಗ ಆಗೈತೆ ಅಂತ ಹೇಳ್ತಾರೆ ಸರ್. ಒಮ್ಮೆ ನೀವೇ ಹೇಳ್ತೀರಿ ಮೊರೋಳಕ್ಕಾಗಿತ್ತು, ಇಲ್ಲಿಗೆಲ್ಲ ಇಲ್ಲಿಗೆಲ್ಲ ಸೇರಿ ಅದು 110 ಮೊರೋಳಕ್ಕಾಗಿತ್ತು. ಒಂದು ಪರ್ಮಿಷನ್ ಪ್ರಾರಂಭ ಆಗೈತಿ, ಇದು ಟೆಂಡರ್ ಹಂತದೊಳಗೈತಿ. ಅದನ್ನು ಕೂಡ ಈ ಮುಂದಿನ ತಿಂಗಳ ಪ್ರಾರಂಭ ಮಾಡ್ತೀವಿ ನಾವು. ಸ್ಥಳ ಜಾಗ ಬೇಕಲ್ಲ ಅದಕ್ಕೆ. 300 ಚಿಲ್ಲರ ಅಷ್ಟು ಪಟ್ಟಿ ತಗೊಂಡ್ರೆ ಈಗ ರೆಸಲ್ಯೂಷನ್ ಮಾಡಿ ಟರಾವ್ ಮಾಡಿ ಕೊಟ್ಬಿಟ್ರಿ. ಈಗ ಅವ್ನ ಹಕ್ಕುಪತ್ರ ಯಾವಾಗ ಎಷ್ಟು ದಿವಸ ಹೋಗಿ ವಿತರಣೆ ಮಾಡ್ತೀರಿ ಸರ್? ಈಗ ಸರ್ ನಾಳೆಯಿಂದಾನೆ ನಮ್ಮ ಟೀಮ್ ಇಲ್ಲಿ ಕಳಿಸ್ಕೊಡ್ತೀವಿ ಸರ್. ಅವರು ಸಂಬಂಧಪಟ್ಟಂತ ಪೂರಕ ದಾಖಲೆಗಳನ್ನು ಕೊಟ್ಟು ಸಿಗ್ನೇಚರ್ಸ್ ಇರ್ತೀವಿ ಸರ್. ಅವನ್ನೆಲ್ಲವೂ ನಮ್ಮ ಟೀಮ್ ಇಲ್ಲೇ ಬರುತ್ತೆ ಸರ್. ಅವರೆಲ್ಲರೂ ಇದನ್ನ ನಾನು ಕಳೆದ ಬಾರಿ ಇಲ್ಲಿ ಊರಾಗ ಬಂದು ಒಂದು ಸಭೆ ಮಾಡಿ ನಾನು ಇವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೆ. ಇವು ಮಾಡ್ಲಾರ್ದ ಪರ್ಯಂತ ಈ ರೀತಿ ವಿಕೋಪಕ್ಕೆ ಹೋಗ್ತಾವ್. ಸರಿನ ನಾನಾ ಮೀಟಿಂಗ್ ಮಾಡಿ, ಇಲ್ಲೇ ಮೀಟಿಂಗ್ ಮಾಡಿ, ಮತ್ತು ಒಂದು ಆಫೀಸ್ದಾಗೂ ಮೀಟಿಂಗ್ ಮಾಡಿದೆ. ನಿಮ್ಮೆಲ್ಲರೂ ಕರ್ಕೊಂಡು, DC ಅವ್ರು ಕರ್ಕೊಂಡು, ಎಲ್ಲ ಕರ್ಕೊಂಡು ಅವಾಗೂ ಹೇಳಿದೆ ನಾನು ಇದನ್ನ ತರ ಮಾಡಿ ಕೊಡ್ರಿ ಅಂತಂದ್ರೆ ನೀವು ಕೊಡ್ಲಾರ್ದಕ್ಕೂ ಎಲ್ಲ ಆಗ್ತಾವ ಘಟನೆಗಳು. ಈಗ ನೋಡ್ರಿ, ಈಗ ನನಗೆ ಒಂದು ವಾರ ಟೈಮ್ ಕೊಡ್ತೀನಿ. ನೀವು ಒಂದು ವಾರದೊಳಗೆ ಅವು ಹಕ್ಕುಪತ್ರ ಪೂರ್ಣ ವಿತರಣೆ ಮಾಡ್ಬೇಕಿಲ್ಲ. ಬಂದಾವು ಕೊಡ್ತೀವಿ ಒಂದವರ ಬರ್ಲಿಲ್ಲ ಸರ್. ಅಲ್ಲ, ಈಗ ಬಂದಾವು ಅವು ಟರಾವ್ ಆಗ್ಬೇಕಾಯ್ತು, ಪಂಚಾಯತಿ ಟರಾವ್. ಯಾಕಂದ್ರೆ ದಾಖಲೆಗಳು ಕೊಟ್ಟಿಲ್ಲ, ದಾಖಲೆಗಳು ಸಿಗ್ಲಾರ್ದಕ್ಕೆ ವಿಳಂಬ ಆಗಿದ್ದು ಏನ ಸರ್. ಎಲ್ಲ ದಾಖಲೆ ಕೊಟ್ಟು ಉಳ್ದಾವ್ ಸರ್. ಇನ್ನ ನಿಮ್ಗೆ ಎಷ್ಟು ಉಳ್ದಾವ್? ಯಾವ ಉಳ್ದಾವ್? ಎಲ್ಲ ಸುದ್ದಿದ್ವ ಉಳ್ದಾವ್. 12 ಕೊಟ್ಟಿದ್ದು ಕೊಟ್ಟಿರಲ್ಲಪ್ಪ. ಈಗ ಎಷ್ಟು ಕೊಟ್ಟಿರಿ? ಕೊಟ್ರಿ ಆಲ್ರೆಡಿ.
ಅಪ್ಲಿ ಕೊಟ್ಟು ರೆಡಿ ಇದ್ದು ಈಗ ನೋಡ್ರಿ ಅಪ್ಲಿ ಕೊಟ್ಟು ಕೊಡ್ರಿ ನೀವು ರೆಡಿ ಇದ್ದು ಈಗ ಒಂದು ವಾರ ಇವ್ರಿಗೆ ನಿಮ್ಮ ಟೀಮ್ದವ್ರಿಗೆ ಇಲ್ಲೇ ಬಿಡಿ, ಅವರ ಬಂದು ದಾಖಲೆಗಳನ್ನ ಕಲೆಕ್ಟ್ ಮಾಡ್ಲಿ, ಅವ್ರ ಅಫಿಡೇವಿಟ್ ಮಾಡ್ಕೋಬೇಕು, ಏನ್ ಮಾಡ್ಕೋಬೇಕು ಮುಂತಾದನ್ನ ನೀವು ಇಲ್ಲೇ ಕುತ್ಕೊಂಡು ಮಾಡಿ ಅವ್ರಿಗೆ ಹಕ್ಕುಪತ್ರ ವಿತರಣೆ ಮಾಡ್ಬೇಕು. ಅವ್ರು ಬಂದಿಲ್ಲ ಮೂಲೆ ಕುಂತ ಹೋಗ್ಬಿಡ್ತಾರೆ. ಕೇಳಪ್ಪ ಇಲ್ಲಿ ಕೇಳಿ, ಈಗ ಆಗುದಿಲ್ಲ ನಿಮ್ಮನ್ನು ಹೂ ಅಂತಾರ್ರಿ. ಈಗ ನಾನು ಏನ್ ಹೇಳಾಕತ್ತೀನಿ ನಿಮ್ಗೆ, ನಾನು ಇಲ್ಲೇ ಕೂರಿಸ್ತೀನಿ. ತಡಿಯಮ್ಮ ಬರ್ತೀನಿ, ತಡಿಯಮ್ಮ ಅಲ್ಲಿ ನಿಮ್ ಕಡೆ ಬರ್ತಾರ ಹಕ್ಕುಪತ್ರ ಬರ್ತೀನಿ ತಡಿ. ಈ ಮನೆ ಹಕ್ಕುಪತ್ರ ಕ್ಲಿಯರ್ ಆಗಲಿ. ಈಗ ಪಂಚಾಯತಿ ಕರಾವ್ ತಗೊಂಡು ಅಶೋಕ ನೀವು ಒಂದು ವಾರ ಇಲ್ಲೇ ಕೂತ್ಕೊಂಡು ಏನೇನು ಅವ್ರ ಕಡೆ ಅಪ್ಡೇಟ್ ಮಾಡ್ಕೊಂಡು ಹಕ್ಕುಪತ್ರಗಳನ್ನ ವಿತರಣೆ ಮಾಡುವಂತ ಕೆಲಸ ಮಾಡ್ರಿ, ಆಯ್ತಾ? ಇನ್ನು ನೆಕ್ಸ್ಟ್ ಏನು ವಾಟರ್ ಸಪ್ಲೈ ಇದ್ದವ್ರು ಈಗ ನಮ್ಮ ಟೆಂಡರ್ ಹೋಗ್ಯಾವು, ಟೆಂಡರ್ ಆಗ್ಬೇಕು, ಅಪ್ರೂವಲ್ ಆಗಿ ಟೆಂಡರ್ ಅಪ್ರೂವಲ್ ಆಗ್ಬಿಟ್ಟು ನಾವು ವಾಟರ್ ಸಪ್ಲೈ ತಡಿ ಎಲ್ಲ ಹಾಕತ್ತಿ. ಈಗ ಎಲ್ಲದೂ ಹೇಳಕ ಬಂದಾರ ತಡಿ. ಈಗೇನು ಸಡ್ ರಿಪೇರಿ ಇದು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ನಾನು ಹೇಳೀನಿ, ತಕ್ಷಣ ಅವು ಸಡ್ ರಿಪೇರಿ ಮಾಡ್ಬೇಕು ಅಂತ ಅನ್ನೋದನ್ನ ಹೇಳಿವಿ ನಾವು ಆಲ್ರೆಡಿ. ಅದನ್ನ ಸ್ವಲ್ಪ ಟೈಮ್ ಕೊಟ್ರೆ ಇಮಿಡಿಯೇಟ್ ಉಷ್ಟು ಪರಿಹಾರ ಮಾಡ್ತೀವಿ.